ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಚಿಕನ್ ಮಸಾಲ ಮಾಡ್ತಾಯಿದ್ದೀನಿ. ಸೊ ಬಾಣಲೆ ಇಟ್ಕೊಂಡು ಒಂದು ಕಡಾಯಿ ಇಟ್ಕೊಂಡು ಕಡಾಯಲ್ಲಿ ಒಂದು ಚಕ್ಕೆ, ಒಂದು ಪಲಾವ್ ಎಲೆ ಹಾಕಿದೆ. ಓಕೆ, ಅದು ಸ್ವಲ್ಪ ಬಿಸಿ ಆಗ್ತಾ ಇರಬೇಕಾದ್ರೆ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡೀನಿ, ಮತ್ತು ಒಂದು 3 ಮೆಣಸಿನ್ಕಾಯಿ ಹುರಿದಿಟ್ಕೊಂಡೀನಿ. ಈರುಳ್ಳಿ ಎಲ್ಲ ಹಾಕ್ತೀನಿ ಮತ್ತು ಮೆಣಸಿನ್ಕಾಯಿ ಹಾಕ್ತೀನಿ. ಮೆಣಸಿನ್ಕಾಯಿನ ನಿಮ್ಮ ಖಾರದ ತಕ್ಕ ಹಾಕೊಳ್ಳಿ. ನಾನು 1 kg ಚಿಕನ್ಗೆ ಎಷ್ಟು ಬೇಕೋ, ನನಗೆ ನಮ್ಮ ಮನೇಲಿ ಖಾರ ಜಾಸ್ತಿ ತಿನ್ನೋದ್ರಿಂದ ನಾನು ಅಷ್ಟು ಹಾಕ್ಕೊಂಡೀನಿ. ಓಕೆ, ಇದು ಪಿಂಕ್ ಆಗೋ ತನಕ, ಈರುಳ್ಳಿ ಒಂದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳೋಣ. ಸೌಂಡ್ ಚೆನ್ನಾಗಿ ಬರ್ತಾಯಿದೆ ನೋಡಿ. ಮಿಕ್ಸ್ ಮಾಡಿ ಇಟ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ವೇಟ್ ಮಾಡಿ. ಈರುಳ್ಳಿ ಕಲರ್ ಚೇಂಜ್ ಆಗೋ ತನಕ ವೇಟ್ ಮಾಡ್ಕೊಂಡಿದ್ದೀನಿ. ನಾನು ಹಾಗೆ ಚಿಕನ್ನು 1 kg ಚಿಕನ್ ಕ್ಲೀನ್ ಮಾಡಿ ಸೈಡ್ ಎತ್ತಿಟ್ಕೊಂಡಿದ್ದೀನಿ. ನಾನು ಹಾಗೆ ಒಂದು ಒಲೆಯಲ್ಲಿ ಹುರುಳಿ ಪಲ್ಯ ಕಾಳ್ದು ಕುದಿಸೋಕ್ಕಿಟ್ಟೀನಿ. ಮತ್ತು ನೋಡಿ ಕಲರ್ ಚೇಂಜ್ ಆಗಿದೆ. ಓಕೆ, ಇವಾಗ ನಾನು ನೋಡ್ಬೋದು, ನಾನು ಒಂದು ಸೈಡ್ ರೈಸ್ಗೆ ಇಟ್ಕೊಂಡಿದ್ದೀನಿ, ಒಂದು ಕಡೆ ಈರುಳ್ಳಿಗೆ, ಒಂದು ಕಡೆ ಟೀನು ಕೇಳ್ತಾರೆ, ಟೀನು ಕೊಡ್ತಾಯಿದ್ದೀನಿ. ಹಾಗೆ ಇದು ಚಿಕನ್ನು ಮಾಡ್ತಾಯಿದ್ದೀನಿ. ಸೊ ಒಂದು kg ಆಗೋಷ್ಟು ನಾನು 1 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್, ಅದನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀನಿ, ಆ ಪೇಸ್ಟ್ ಹಾಕ್ಕೊಂಡಿನಿ. ಅದರಲ್ಲಿ ಸ್ವಲ್ಪ ಕೊತ್ತಂಬರಿನೂ ಹಾಕಿದ್ದೀನಿ. ಸೊ ಚೆನ್ನಾಗಿ ಅದನ್ನ ಆಯಿಲಲ್ಲಿ ಮಿಕ್ಸ್ ಮಾಡ್ಕೊಂಡು, ಇವಾಗ ರುಚಿಗೆ ತಕ್ಕಷ್ಟು ಚೆನ್ನಾಗಿ ಆಯಿಲಲ್ಲಿ ಮಿಕ್ಸ್ ಮಾಡಬೇಕು. ಸ್ವಲ್ಪ ಆಯಿಲಲ್ಲಿ ಬಿದ್ದು ಹೋಗ್ಬೇಕು. ಆಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ಅರಿಶಿನ, 1 ಸ್ಪೂನ್ ಅರಿಶಿನ ಹಾಕ್ತೀನಿ. ಓಕೆ, 1 ಸ್ಪೂನ್ ಅರಿಶಿನ, ಆಮೇಲೆ ಒಂದು ರುಚಿಗೆ ತಕ್ಕಷ್ಟು ಉಪ್ಪು, ಆಮೇಲೆ ಅದನ್ನೆಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂಚೂರು ನೀರು ಹಾಕ್ಲಾರ್ದೆ ಹಾಗೆ ಮುಚ್ಚಿಡಬೇಕು. ಒಂದು 15 ನಿಮಿಷ ನಾವು ಹಾಗೆ ಇಟ್ಟರೆ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅದೇ ನೀರು ಬಿಟ್ಟುಕೊಳ್ತದೆ. ಅದು ನೀರು ಬಿಟ್ಕೊಂಡು ಆ ನೀರಲ್ಲೇ ಚಿಕನ್ ಕುದೀತದೆ. ಇವಾಗ ನಾವು ಈ ಥರ ಕುದಿಸೋದ್ರಿಂದ ಚಿಕನ್ ಪೀಸ್ಗಳು ಸಪ್ಪೆ ಇರೋದಿಲ್ಲ. ಉಪ್ಪು ಹಾಕಿ ಕುದಿಸಿದ್ರೆ ಆ ಚಿಕನ್ ಪೀಸಲ್ಲೇ ಚೆನ್ನಾಗಿ ಉಪ್ಪು ಹೋಗಿ ಚಿಕನ್ಸ್ ಎಲ್ಲ ಟೇಸ್ಟ್ ಬರ್ತದೆ. ಸೊ ನಾವೇನು ಮಾಡೋಣ, ಇವಾಗ ಒಂದು ಮುಚ್ಚಿ ಒಂದು 15 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡೋಣ. ನಾವು 15 ನಿಮಿಷ ಬಿಟ್ಟು ನೋಡಿದಾಗ ನೀರು ಬಿಟ್ಕೊಂಡು ಚೆನ್ನಾಗಾಗಿದೆ. ಒಂದು ಟೊಮೆಟೊ ಕಟ್ ಮಾಡಿ ಇಟ್ಕೊಂಡೆಲ್ಲ, ಇವಾಗ ಅದಕ್ಕೆ ಟೊಮೆಟೊ ಮಿಕ್ಸ್ ಮಾಡೋಣ. ಸೊ ಅದನ್ನು ಮಿಕ್ಸ್ ಮಾಡಿ ನಾವು ಒಂದು ಟೊಮೆಟೊ ಕರ್ಗೋತನ ಹಾಗೆ ಕುದ್ಸಕ್ಕೆ ಬಿಡಬೇಕು. ಇವಾಗ ಮಸಾಲ ಪದಾರ್ಥಗಳು ಹಾಕ್ಕೋಬೇಕು. ಓಕೆ, ನಾನು ಮೇನ್ ಒಂದು ಇಂಗ್ರೀಡಿಯೆಂಟ್ ಹಾಕ್ತೀನಿ, ಇದಕ್ಕೆ ಭಾಳ ಟೇಸ್ಟ್ ಬರ್ತದೆ. ಅದು ಒಂದಿಷ್ಟು ಕೊತ್ತಂಬರಿ, ಒಂದಿಷ್ಟು ಬೆಳ್ಳುಳ್ಳಿ ಹೆಸರು, ಅವನ್ನೆಲ್ಲ ಕುಟ್ಟಿ ಇದ್ರ ಮೇಲೆ ಹಾಕ್ತೀನಿ. ಸೊ ಇದು ಟೇಸ್ಟ್ ಚೆನ್ನಾಗಿ ಕೊಡ್ತದೆ. ನೋಡಿ, ನಾನು ಕುಟ್ಟಿ ಕುಟ್ಟಿ ಅಂದರೆ ತರಿಯಾಗಿ ಕುಟ್ಟಿ ಹಾಕಿದ್ದೀನಿ. ಇದನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಓಕೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಮುಚ್ಚಿಡ್ತೀನಿ. ಮತ್ತು ಆಮೇಲೆ ಇವಾಗ ನಾನು ಮಸಾಲೆಗಳು ಹಾಕ್ತೀನಿ. ಧನಿಯಾ ಒಂದು 2 ಸ್ಪೂನ್ ಅಷ್ಟು 1 kgಗೆ, ಸ್ಪೂನಲ್ಲೇ, ಇದರಲ್ಲಿ ನಾನು ಸ್ಪೂನ್ ಯೂಸ್ ಮಾಡ್ತೀನಿ. ಇದರಲ್ಲೇ ಡೈರೆಕ್ಟ್ ಹಾಕಿ ನಾನು ಮೆಜರ್ಮೆಂಟ್ ಗೊತ್ತಾಗುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ 1 ಸ್ಪೂನು 2 ಸ್ಪೂನು ಚಿಕನ್ ಮಸಾಲ, ಇದು ಚಿಕನ್ ಮಸಾಲ 2 ಸ್ಪೂನು, ಧನಿಯಾ ಮಸಾಲ 2 ಸ್ಪೂನು, ಗರಂ ಮಸಾಲ 1 ಸ್ಪೂನ್ ಹಾಕಬೇಕು. 3 ಐಟಮ್ಸ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಬಿಟ್ಬಿಡಬೇಕು. ಓಕೆ, ಇದು ಮಿಕ್ಸ್ ಮಾಡಿದ ಮೇಲೆ ಸ್ವಲ್ಪ ಚೂರು ಫ್ರೈ ಮಾಡೋಕ್ಕೆ ಬಿಡಬೇಕು. ಇದು ಮಸಾಲ ಅದ್ರಲ್ಲಿ ಫ್ರೈ ಆದಮೇಲೆ ಆವಾಗ ನಾನು ಖಾರ ಹಾಕ್ತೀನಿ. ನಮಗೆ ರುಚಿ ಖಾರ ಎಷ್ಟು ಬೇಕೋ ಅಷ್ಟು ಖಾರ ಹಾಕ್ಕೊಂಡು ಚೆನ್ನಾಗಿ ಬಾಯ್ಲ್ ಮಾಡೋಕ್ಕೆ ಬಿಟ್ಟು, ಸ್ವಲ್ಪ ನಮ್ಗೆ ನೀರು ಎಷ್ಟು ಬೇಕು ಅಷ್ಟು ನೀರು ಹಾಕ್ಕೊಂಡು ಕುದಿಸೋಕ್ಕೆ ಬಿಡ್ತೀನಿ. ಆಮೇಲೆ ಕುದಿಸಿ ಲೋ ಫ್ಲೇಮಲ್ಲಿ, ಇದು ಚಿಕನ್ ಎಣ್ಣೆ ಬಿಡೋ ತನಕ ನಾವು ಬಿಟ್ಬಿಡ್ಬೇಕು. ಎಣ್ಣೆ ಬಿಡೋ ತನಕ ಕುದಿಸ್ತಾ ಇರಬೇಕು. ಚಿಕನ್ ಇದು ಒಂದು ಕಡೆ ಹೈ ಪ್ರೋಟೀನ್ ಇರೋದ್ರಿಂದ ಹೆಲ್ಪ್ಫುಲ್ ಆಗುತ್ತೆ, ವೆಯ್ಟ್ ಲಾಸಿಗೂ ಈಸಿ ಆಗುತ್ತೆ. ಓಕೆ, ಇವಾಗ ಅದ್ರ ಮತ್ತು ಟೇಸ್ಟೂ ಇರ್ತದೆ, ಹೀಗಾಗಿ ತಿನ್ನಬೇಕು. ಖಾರ ಪುಡಿ ಎಲ್ಲ ಮಿಕ್ಸ್ ಮಾಡಿ ನೋಡಿ, ನೀಟಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 2 ನಿಮಿಷ ಆಯಿಲಲ್ಲಿ ಅದು ಖಾರ ಪುಡಿ ಸೇರೋ ಹಾಗೆ ಮಾಡ್ಕೋಬೇಕು. ಸೊ ಅದು ಕುದ್ಮೇಲೆ ಒಂದು 1/2 ಗ್ಲಾಸ್ ನೀರು ಹಾಕಿ ಮುಚ್ಚಿಡಬೇಕು. ಯೂಶ್ವಲಿ ನೀರು ಹಾಕಬೇಕಾದ್ರೆ ಬಿಸಿ ನೀರು ಮಾಡಿ ಹಾಕಬೇಕು, ಅಂದರೆ ಇನ್ನೂ ಟೇಸ್ಟ್ ಬರ್ತದೆ. ಸೊ ನಾನು ಗ್ರೇವಿ ಜಾಸ್ತಿ ಮಾಡ್ತಾ ಇರಲಾರ್ದ್ರಿಂದ, ಸ್ವಲ್ಪ ಸುಕ್ಕ ಥರ ಮಾಡೋದ್ರಿಂದ ನಾನು 1/2 ಗ್ಲಾಸ್ ನೀರು ಹಾಗೆ ಡೈರೆಕ್ಟ್ ಹಾಕಿದ್ದೀನಿ.
ಒಂದು 20 ನಿಮಿಷ, ಒಂದು 15 ನಿಮಿಷ ಬಿಟ್ಟ ಮೇಲೆ ಈ ಥರ ಬಂದಿದೆ. ಚೆನ್ನಾಗಿ ಎಣ್ಣೆ ಬಿಟ್ಕೋತಿದೆ. ಈ ಎಣ್ಣೆ ಬಿಡೋ ನಾನು ಮೀಡಿಯಮ್ ಫ್ಲೇಮಲ್ಲಿ ಕುದಿಸ್ಬೇಕು, ಟೇಸ್ಟ್ ಇರ್ತದೆ. ಚೆನ್ನಾಗಾಗಿದೆ, ಆಯಿಲ್ ಬಿಟ್ಟಿದೆ. ಓಕೆ, ಈಗ ಒಂದ್ಸಲ ಮಿಕ್ಸ್ ಮಾಡಿ ಉಪ್ಪು ಟೇಸ್ಟ್ ಮಾಡಿದರೆ ಮುಗೀತು.